ಟೊಮೊಟೊ ಬೇಕಿತ್ತು ಸಾರಿಗೆ. ವರ್ಷ ಅವರು ಬರಲಿಲ್ಲ, ಯಾರೋ ತರಕಾರಿಯವರು ಬಂದಿಲ್ಲ. ಇವಾಗ ಟೊಮೊಟೊ ಬೇಕಲ್ಲ, ಏನು ಮಾಡಲಿ. ಅಯ್ಯೋ, ಯಾರ ಮನೆಗಾನ ಇಸ್ಕೊಂಬರೋಣಂದರೆ ಯಾರೂ ಕೊಡಲ್ಲ. ಇಲ್ಲೇ ಚೈತ್ರ ಅಕ್ಕಾರ ಅಡುಗೆ ಮನೇಲಿ, ಇಲ್ಲೇ ಅಡುಗೆ ಮನೇಲಿ ಏನಾದರೂ ಇದ್ದಾವೇನೋ ನೋಡೋಣ. ಅವರು ಇಲ್ಲ, ಹೆಂಗೂ ಅಂಗನವಾಡಿಗೆ ಹೋಗಿದ್ದಾರೆ. ಬೇಗ ಹೋಗಿ ತಗೊಂಬರೋಣ ಅಡುಗೆ ಮನೆಗೆ ಹೋಗಿ. ಸದ್ಯ ಯಾರೂ ಬರ್ತಾ ಇಲ್ಲ. ಯಾರೂ ಇಲ್ಲ. ಹೆಂಗ ಹೋಗಿ ಒಂದು 4 ಟೊಮೆಟೊನ ಎಸ್ಕೇಪ್ ಮಾಡ್ಕೊಂಬಂದುಬಿಡ್ಬೇಕು. ಟೊಮೊಟೊ ಬೇರೆ ರೇಟ್ ಆಗಿದ್ದಾವೆ. ಮಳೆ ಬರ್ತಾ ಇತ್ತಲ್ಲ, ಸ್ವಲ್ಪ ಮಳೆ ಬರ್ತಾ ಇರೋದಕ್ಕೆ ಟೊಮೊಟೊ ರೇಟ್ ಆಗಿದ್ದಾವೆ. ಅಲ್ಲಿ 50 ರೂಪಾಯಿ kg ಟೊಮೊಟೊ ಅಂತ ಹೇಳ್ತಾರೆ ಎಲ್ಲಾನ ತರಕಾರಿ ಮಾರೋಕ್ಕೆ ಬರೋರು. ಹೆಂಗೂ ಇದ್ದರೆ ಒಂದು 5-6 ತಗೊಂಡು ಬಂದುಬಿಡ್ತೀನಿ. 2 ದಿವಸ ಆಗ್ತಾ ನಮ್ಮಿಬ್ಬರಿಗೆ. ಅಯ್ಯೋ, ಇಲ್ಲೇ ಎದುರುಗಡೆನೇ ಇಟ್ಬಿಟ್ಟಿದ್ದಾರೆ ಟೊಮೊಟೊನ. ಎಷ್ಟೆಷ್ಟು ದಪ್ಪ ಇದ್ದಾವೆ. ಹೆಂಗೂ ಒಂದು ಅರ್ಧ kg 1 kg ಟೊಮೊಟೊ ಆಗ್ತವೆ. ಹೆಂಗೂ ನಮ್ಮಿಬ್ಬರಿಗೆ 2 ದಿವಸ ಹೆಂಗಾದರೂ ಮಾಡಿದ್ರು 2 ದಿವಸ ಆಗ್ತವೆ. ಎತ್ಕೊಂಡು ಹೋಗ್ಬಿಡೋಣ. ತಗೊಂಬ್ಲೇಳು. ಅವ್ರೇನು ಗೌರ್ಮೆಂಟ್ ಕೆಲಸದವರು, ತಗೊಂಬ್ಲಿ ಟೊಮೊಟೊನ. ಈ ಅಡುಗೆ ಮನೆಯೇ ಚೆನ್ನಾಗೈತಪ್ಪ. ನಾವು ಇದನ್ನೇ ಬಿಡಿಸ್ಕೊಂಡ್ರೆ ಚಂದ. ಅಲ್ಲೆಲ್ಲ ಕೆಳಗೆ ಆಳ್ಕೋಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗೇ ಇರುತ್ತೆ ಅಡುಗೆ ಮನೆ. ಎಲ್ಲ ಶೆಲ್ಫ್ ಇರುತ್ತೆ, ಎಲ್ಲ ಇಟ್ಕೋಬೋದು. ಏನು ಮಾಡಲಿ, ಈ ಅಡುಗೆ ಮನೆ ಹೆಂಗಪ್ಪ ಬಿಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕು. ನಮಗೆ ಈ ಅಡುಗೆ ಮನೆ ಇರಬೇಕು. ನಮಗೆ ಈ ಕಡೆದೆಲ್ಲ ಕೊಡ್ರಿ, ನೀವೇ ಆ ಕಡೆ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ಬೇಕಷ್ಟೇ. ಇಲ್ಲಾಂದ್ರೆ ಏನು ಭಾಗ್ಯ ಹೋಗಿಲ್ವಲ್ಲ. ಇಲ್ಲಾಂದ್ರೆ ನಮಗೆ ಅಡುಗೆ ಮನೆ ಕಟ್ಟಿಸ್ಕೊಡ್ರಿ ಅಂತ ಕೇಳ್ಬೇಕು ಅವ್ರನ್ನ. ಮತ್ತೆ ಟೊಮೊಟೊ ಬೇಕಾಯಿತು, ಅದಕ್ಕೆ ಒಂದು 4 ಟೊಮೊಟೊ ತಗೊಂಡೆ. ಟೊಮಟೆ ಹಣ್ಣ ತಗ ಯಾವ್ದಾಗ ತಗೊಂಡಿದ್ಲು 1 kg ಸಿಸ್ವರ್ಗ ಬೇರೆ ತಗೊಂಡು ಹೋದ್ಲು. ಅಲ್ಲೇ ಅಡುಗೆ ಮಾಡಬೇಕಲ್ಲ ಹುಡುಗರಿಗೆ, ಇವರೇ ತರಕಾರಿ ಎಲ್ಲ ತಗೊಂಡ್ಬೇಕಂತ ಮೇಡಮ್ಗಳು. ಅದಕ್ಕೆ ತಗೊಂಡೋದ್ಲು. ಇನ್ನು 4 ಅಲ್ಲಿ ಕೊಯ್ಯೋಳು ತಗೊಂಡೋಗು. ಏನು ಸಹ ಮಾಡ್ತೀವಿ ಸುಗುಣ? ಮೊಳಕೆ ಕಾಳು ಹುಳಿಗೆ ಕಣತೆ. 2 ಹುಳಿಗಾದರೆ 2 ಸಾಕು. ಅದಕ್ಕೆ 2 ತಗೊಂಡಿದ್ದೀನಿ. ಸಾಕು 2 ಆದರೆ. ಅಲ್ಲ, ಅವಳು ಏನಾನೋ ನೋಡಿದ್ರಿ, ಏನಾನೋ ಅನ್ಕೊಂತಾಳೋ ಏನೋ. ಬಿಡತ್ತೆ, ಅಯ್ಯಮ್ಮ ಅಂಗನವಾಡಿಗೆ ಹೋಗೈತಲ್ಲ, ಇಲ್ಲೇ ನಿಲ್ವಲ್ಲ ಇವಾಗ. ಇವಾಗೇನು ಸದ್ಯಕ್ಕೇನು ಬರಲ್ವಲ್ಲ. ಅದಕ್ಕೆ ನಾನು ಬಂದು ಅದೇ ಧೈರ್ಯದ ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ. ಹೆಂಗೋ ಅತ್ಲಾಗೆ ಇನ್ನೇನು ಮಾಡೋಣ. ಯಾರ ಹತ್ರ ಕೇಳೋಣತೆ? ಯಾರನ್ನ ಕೇಳೋಕೆ ಹೋದ್ರೆ ಇಲ್ಲ ಕಣಮ್ಮ ಅಂತಾರೆ. ಅದಕ್ಕೆ ನಮ್ಮ ಮನೆಗೆ ಇರಬೇಕಾದ್ರೆ ಯಾಕೆ ಬೇರೆಯವ್ರ ಮನೆ ತಕ್ಕ ಹೋಗೋಣ ಅಂತ ಹೇಳಿ ಅದಕ್ಕೆ ತಗೊಂಡೆ ಕಣತೆ. ತಗೊಳತ್ತ. ಒಂದು ತೊಟ್ಟ ಮಧ್ಯಾಹ್ನಕ್ಕೆ ಸಾರು ಕೊಡು. ಮಾಡ್ಕೊಳ್ಳಿ ಕಳುವಳಿ ಒಂದಿಟ್ಟು ತೆಳ್ಳಗೆ ಮಾಡು, ತೀರಾ ಗಟ್ಟಿಗೆ ಮಾಡಬೇಡ. ಒಂದಿಟ್ಟು ತೆಳ್ಳಗೆ ಮಾಡಿದರೆ ಉಪ್ಪು ಖಾರ ಮುಂದೆ ಮಾಡಿ ಚೆನ್ನಾಗಿರುತ್ತೆ ಮೊಳಕೆ ಕಾಳುಳಿ. ಬರೀ ಮೊಳಕೆ ಕಾಳು ಹಾಕಿ ಮಾಡು, ಚೆನ್ನಾಗಿರುತ್ತೆ ಹಂಗೇನೆ. ನನಗೊಂದು ತೊಟ್ಟು ಸಾರು ಕೊಡು. ಇಲ್ಲೇನೆ ಇಲ್ಗೇನೆ ಇಲ್ಲೊಂದಿಟ್ಟು ಸಾರು ಕೊಡು. ನಾನೇ ಮಾಡಿದೆ ಅಂತ ಹೇಳಿ ಇಲ್ಲೇ ಇಕ್ತೀನಿ. ಸರಿ ಕಣತೆ, ಆತು. ಸ್ವಲ್ಪ ಕೊಡ್ತೀನಿ ಹೇಳಿ. ನಿನ್ನೊಬ್ಳಿಗೆ ಕೊಡ್ತೀನಿ, ಸರ್ಗೂ ಕೊಡೋಕ್ಕಾಗಲ್ಲ. ಇನ್ನೊಬ್ಳಿಗೆ ಕೊಡ್ತೀನಿ, ಮುದ್ದೆ ಮಾಡ್ಕೊಡ್ತೀನಿ ತೀರಾನ. ಸಕ್ಕರೆ ಪಕ್ಕರೆ ಬೇಕಂದ್ರೆ ತಗೊಂಡೋಗು. ಸಕ್ಕರೆ ಮೊನ್ನೆ ಯಾವುದೋ ಒಂದು ಪ್ಯಾಕೆಟ್ ಅಡ್ಕೊಂಡಿತ್ತಂತೆ, ನೋಟಂತ ತಂದವನಿ. ಅಲ್ಲಿ ಬಾಕ್ಸ್ನಾಗ ಐತೆ. ಸಕ್ಕರೆ ಪಕ್ಕರೆ ಬೇಕಂದ್ರೆ ಒಂದಿಷ್ಟು ತಗೊಂಡೋಗಿ ಒಂದು 2 kg ಒಟ್ಟ. ನಾನು ಏನು ಗೊತ್ತಾಗಲ್ಲ, ಯಾಕಂದರೆ ರೇಸನ್ನು ಅಲ್ಲೂ ಇಲ್ಲೂ ಹೊಡೆದಿರೋದು. ಮಸ್ತ ತತ್ತಾನೆ ಕಣಮ್ಮ ಸುಗುಣ, ಮಸ್ತ ತತ್ತಾನೆ. ಒಂದಿಟ್ಟು ರವೆ ಪವೆ, ಉಪ್ಪಿಟ್ಟಿನ ರವೆ ಅವೆಲ್ಲ ಪ್ಯಾಕೆಟ್ ಹೊಡ್ಕೊಂಡಿರೋವು ಓಟ ಅಂತಂದವನಿ. ಒಂದಿಟ್ಟು ತಗೊಂಡೋಗಿ ಬೇಕಂದ್ರೆ ಕೊಡತಿ. ನೋಡಿ ಎಲ್ಲೈತೆ ನೋಡು. ಅಲ್ಲೆಲ್ಲ ಬಾಕ್ಸ್ನಾಗ ಇರ್ಬೇಕೇನ ನೋಡ್ಕೊಡು. ರವೆ ಮತ್ತು ಸಕ್ಕರೆ ಎಲ್ಲನ ಜಾಸ್ತಿ ತರುತ್ತಾ ಭಾವ. ಅಂಗಡಿಗೆಲ್ಲ ಹೊಡ್ಕೊಂಡಿರುತ್ತಲ್ಲ, ತಂದಿರುತ್ತೆ. ಆಗಲ್ಲಿ ಬಾಕ್ಸ್ನಾಗ ಇರ್ಬೇಕು ನೋಡು. ಪ್ಯಾಕೆಟ್ ಹೊಡ್ಕೊಂಡಿತ್ತು ಅಂತ ಹೇಳಿ ಒಂದು ಅರ್ಧ ಚೀಲ ದೊಡ್ಡ ತಂದಿದ್ದ ಸಕ್ಕರೆನ. ಮನೆಗಿರಲಿ, ಮನೆಗೆ ಆಗುತ್ತೆ. ಇನ್ನು ಹೇಳ್ದಿರೋದೆಲ್ಲ ಅಲ್ಲಿ ಲೂಜ್ ಕೊಡ್ತೀನಿ ಅಂತ ಹೇಳಿ ತಗೊಂಬಂದಿದ್ದ. ಇಲ್ಲೆಲ್ಲೋ ಇತ್ತು ಕಣಮ್ಮ, ಇಲ್ಲೆಲ್ಲೋ ಇಕ್ಕಿದ್ದ. ಅಪ್ಪ ದೇವರೇ ಪರಮಾತ್ಮ. ನೋಡತ್ತೆ, ಸಾಕು. ಒಂದು 2 kg ಅಷ್ಟು ಕೊಡು. 2 kg ಅಷ್ಟು ಕೊಟ್ಟರೆ ನಮಗೆ ಒಂದು ತಿಂಗಳೆಲ್ಲ ಆಗುತ್ತೆ. ನಾವೇನು ಜಾಸ್ತಿ ಕಾಫಿ ಟೀ ಕುಡಿಯಲ್ವಲ್ಲ. ಬೆಳಗ್ಗೆ ಒಂದು ಟೈಮ್ ಏನೇ, ಜಾಸ್ತಿ ಏನು ಬೇಕಾಗಲ್ಲ. ನೋಡಿ ಎಲ್ಲ ಇತ್ತು ಕೊಡು. ನೋಡ್ತಾ ಇದ್ದು ನಮ್ಮ ತಡಿ ಎಲ್ಲೋ ಇಕ್ಕೋಗ್ಯಾಳವಳು. ಇಲ್ಲೆಲ್ಲೋ ಇಕ್ಕಿರ್ಬೇಕು. ನಾನು ಕೊಡ್ತೀನಿ, ಹೇಳ್ಬಿಡು. ಆಮೇಲೆ ತೀರ ನೋಡಿ ತಂದು ಕೊಡ್ತೀನಿ. ಹೋಗಿ ಹಂಗೆ ಖಾರ ಪಾರ ರುಬ್ಕೊಂಬಂಗಿದ್ರೆ ರುಬ್ಕ್ಯವ ಹೋಗು. ಅದೇ ಕರೆಂಟ್ ಹೋಗುತ್ತೆ. ನಾನು ಬೇಗನ ಎಲ್ಲ ಮಿಕ್ಸಿಗೆ ಹಾಕಮ್ಮನ ಅಂತ ಹೇಳಿ ನಾನು ಹಂಗೆ ಖಾರ ರುಬ್ಕೊಂಡು ಸಾರು ಮಾಡ್ತಿರ್ತೀನಿ. ತಗೊಂಬಂದು ಕೊಡತ್ತೆ. ಸಕ್ಕರೆ ರವೆ ಎಲ್ಲ ತಗೊಂಬ. ಏನೇನೆಲ್ಲ ಜಾಸ್ತಿ ಐಟಮ್ ತಂದೈತೆ ಅದ್ರಾಗೆಲ್ಲ ಒಂದು ಸ್ವಲ್ಪ ಕೊಟ್ಟರೆ ಸಾಕು. ನಮ್ಮಿಬ್ಬರೊಳಗೇನು ಮಸ್ತಾಗುತ್ತೆ. ನೋಡ್ತಾ ಇದ್ದು ನಮ್ಮೆಲ್ಲ ಬಾಸ್ಗಳು ತೆಗ್ದು ನೋಡ್ತಾ ಇದ್ದೀನಿ. ಎಲ್ಲಿಗೆ ಇಕ್ಕವಳ? ಇನ್ನು ಅವ್ರ ಅಮ್ಮೇರ ಮಂತಕ್ಕೆ ಏನಾನ ಕಳಿಸಿದ್ಲ? ಎಲ್ಲಿಗೆ ಇಕ್ಕೋಗ್ಯಾಳಮ್ಮ? ಈ ಬಾಕ್ಸ್ನಾಗ ಏನಾನ ಐತಾ? ಇಲ್ಲಪ್ಪ, ಇದ್ರಾಗೂ ಇಲ್ಲ. ಎಲ್ಲಿ ಇಕ್ಕೋಗ್ಯವಳೆ? ಇನ್ನೂ ಇಲ್ಲ. ಎಲ್ಲಿ ಇಕ್ಕೋದ್ಲಮ್ಮ? ಯೋಟಂದಿತ್ತು ಸಕ್ಕರೆ. ಅವ್ರ ಅಮ್ಮರಿಗೆ ನಾನು ಕಳಿಸಿದ್ಲೇನಮ್ಮ? ಎಲ್ಲ ಅವ್ರ ಅಮ್ಮರಿಗೆ ತಣಕ್ಕೆ ಕೊಡ್ತಾಳೆ, ಅವ್ರ ಅಮ್ಮಗೆ ಸಾಗಿಸ್ತಾಳೆ. ಅಲ್ಲ ಕಣತ್ತೆ, ಅವ್ರ ಅಮ್ಮಗೆ ಏನು ಕಮ್ಮಿ ಆಗೈತೆ? ಅವ್ರ ಅಮ್ಮಗೆ ಏನು ಕಮ್ಮಿ ಆಗೈತೆ ಅಂತ ಅವ್ರ ಅಮ್ಮಗೆ ಕಳ್ಸೋಕ್ಕೆ ನಮ್ಮಂತರ್ಗನ ಕೊಟ್ಟರೆ ನಾನು ನೆನೆಸ್ಕೊಂತೀವಿ. ನಾವು ಜೀವನ ಮಾಡೋದು ಎಷ್ಟು ಕಷ್ಟಪ್ಪ, ರೇಷನ್ ತರೋದು ಎಷ್ಟು ಕಷ್ಟ ಅನ್ಕೊಂತೀವಿ ನಾವು. ನಮ್ಮಂತರ್ಗನ ಕೊಟ್ಟರೆ ನಾವು ನೆನೆಸ್ಕೊಂತೀವಿ ಅಂತದ್ರಾಗೆ ಅವ್ರ ಅಮ್ಮರಿಗೆ ಕೊಡ್ತಾ ಇದ್ದಾರಲ್ಲ. ಅವ್ರಿಗೆ ಏನು ಕಮ್ಮಿ ಆಗೈತೆ? ಅವ್ರ ಅಮ್ಮನಿಗೆ ಮಸ್ತಾಗೈತಿ. ನಮ್ಮ ಅವ್ರ ಅಮ್ಮಗೇನು ಮಸ್ತಾಗೈತಿ. ಆದರೆ ಏನು ಮಾಡ್ತೀವಿ, ಅವಳು ನಮ್ಮ ಅಮ್ಮಗಂತ ತಗೊಂಡೋಗಿ ಕೊಡ್ತಾಳೆ. ಆಗಳ ಬಂತು ಋತು ಬಂಗಾರ, ಬರಮ್ಮ ಎದ್ದೇನಪ್ಪ. ನನ್ನ ನನ್ನ ನನ್ನ
ನೋಡೆ ಸುಗುಣ ನಮ್ಮ ಒಣ್ಣು ಅಂಬದ ನೋಡಿ ಟಮಾಟೆನು ನೀನು ಇಲ್ಲಿ ತಗೊಂಡೋಗ್ತಾ ಇರೋದ್ಕಿನಿ ಆಲೆ ಹೆಂಗೆ ಗೊತ್ತಾಗುತ್ತೆ ಕಳ್ಳನ ಮುಂಡಿಗೆ ಆಲೆ ನನ್ನ ಒಣ್ಣು ಅಂತಾಳೆ. ಇವಳು ಇವ್ರ ಅಮ್ಮ ಏನಂತಾಳೆ ಯಾರಿಗೂ ಕೊಡೋದಿಲ್ಲ ಇಕ್ಕೋದಿಲ್ಲ ಏನೇ ಬಿಡೆ 2 ಟಮಾಟೆ ತಂದಿದ್ಕೆ ಏನಾಗಲ್ಲ. ಹಾ ನೋಡು ನನ್ನ ಹಣ್ಣು ಅಂತ ಹೇಳದ ವದೆ ಕೊಡ್ತೀನಿ. ನಾನು ದೋಸೆ ಕೊಡ್ಲಿಲ್ವೇ ನೆನ್ನೆ ಗನ್ಮತ್ ಹಿಂದೆ ನೋಡತಿ ಅವಳದ ನನ್ನ ಹಣ್ಣು ಅಂತ ಹೇಳಿ ನೋಡಿ ಹೆಂಗಿದ್ದಾಳೆ ಇವಳು. ಏಯ್ ಬಿಡೆ ಏನು 2 ಹಣ್ಣು ಟಮಾಟೆ ಹಣ್ಣು 4 ತಾಂಡಿಡ್ಕೆ ನೀನು ಆಗಲ್ಲ. ಬೊಲು ಇದ್ರಂತ ಕಣಪ್ಪ ಇವಳು ಈ ವಯಸ್ಸಿಗೆ ಬೊಲ್ ಬುದ್ಧಿ ಮಾಡ್ತೀಯ. ಎಲ್ಲ ಗೊತ್ತಾಗುತ್ತೆ ಸುಗುಣ ನೋಡೇ ನೀವು ಆಲೆ ಬೇರೆ ಮಾಡ್ಕೊಂಡು ಉಣ್ತಾ ಇರೋದಕ್ಕೆ ಬೇರೆ ಇದ್ದಾರೆ ನಮ್ಮ ತಗೊಂಡೋಗ್ತಾರೆ ಅಂತ ಆಲೆ ಗೊತ್ತಾಗುತ್ತೆ ನೋಡವಳಿಗೆ. ಮುಂಚೆಗೆ ಇಲ್ಲಿದ್ದಾಗ ಸುಮ್ಮನಿರಳು ನೋಡಿ ಇವಾಗೆಲ್ಲ ಗೊತ್ತಾಗುತ್ತೆ ಕಳ್ಳನ ಮುಂಡಿಗೆ. ಬಿಡಮ್ಮ ಚಿಕ್ಕಿ ತಗೊಂಡೋದ್ರು ಹೋಗ್ಲಿ ಬಿಡ ಬಂಗಾರ. ನನ್ನ ಅಮ್ಮ ಬಂದಾಗ ಹೇಳ್ತೀಯಾ ಏನು ಹೇಳ್ತೀಯ ಅಮ್ಮ ಬಂದಾಗ ಚಿಕ್ಕಿ ಟಮಾಟೆ ತಗೊಂಡೋದ್ಲು ಅಂತ ಹೇಳ್ತೀಯಾ ಹೇಳ್ಬಾರ್ದಪ್ಪೋ ಅಮ್ಮ ಜಗ್ಗ ಮಾಡುತ್ತೆ ಜಗ್ಗ ಮಾಡುತ್ತೆ ಹೇಳ್ಬಾರ್ದಪ್ಪ ಋತು ಜಾಣೆ ಆಗ್ಬೇಕಂಗೆ ಮಾಡಬಾರ್ದು. ಚಿಕ್ಕಿ ತಗೊಂಡೋದ್ರು ಹೋಗ್ಲಿ ನೀ ದಾಚೆ ಕೊಟ್ಟಿರ್ಲಿಲ್ವ ಚಿಕ್ಕಿ ನೆನ್ನೆ ದಾಚೆ ಪಡ್ಡು ಅಪ್ಪಚ್ಚಿ ಮಾಡುತ್ತೆ ಅವಾಗ ಕೊಡುತ್ತೆ. ಹಂಗೆ ಮಾಡಬಾರ್ದಪ್ಪ ಋತು ಮಾಡ್ದು ಬಿಡ್ತೀನಿ ಹಂಗೇನೆ. ಏನಣ್ಣ ನೀನು ನಿಮ್ಮಮ್ಮಗೆ ಹೇಳು ಸರಿಯಾಗಿ ಬಿಟ್ಬಿಡ್ತೀನಿ ಪಟ್ಟಮ್ಮಂಗೆ ಏನಾನ ಹೇಳಿ ನೋಡಿ ನೀನು. ಏನಂಗೆ ಟಮಾಟೆ ತಗೊಂಡೋದೇಟ್ಗೆ ನೀನು ನಿಮ್ಮಮ್ಮ ಏನಂಗೆ ಕೇಣಿ ಕಲ್ತ್ಕೋಬೇಡ ಒಳ್ಳೆ ಬುದ್ಧಿ ಕಲಿ ಅಂತ ಬುದ್ಧಿ ಕಲಿಬಾರ್ದು. ನೋಡೀಗ ನಿಮ್ಮ ಚಿಕ್ಕಪ್ಪಗೆ ಹೇಳ್ತೀನಿ ತಾಡಿ. ಓ ನಮಗೆ ಟಮಾಟೆ ಹಣ್ಣು ತಗೋಬೇಡ ಅಂತ ಹೇಳ್ತೀಯಾ? ವದೆ ಬೇಕಾ ನಿನಗೆ? ವದೆ ಬೇಕಾ? ತಡಿ ನಿಮ್ಮ ಚಿಕ್ಕಪ್ಪ ಬರಲಿ ಹೇಳಿ ವದೆ ಕೊಡಿಸ್ತೀನಿ ಪಟ್ಟಮ್ಮಂಗೊಂದು ವದೆ ಕೊಡಿಸ್ತೀನಿ. ಅವಳ್ಬಾರ್ದು ಸುಮ್ಮನೆ ಹಂಗಂತಾಳೆ ಸುಮ್ಮನೆ ಚಿಕ್ಕಪ್ಪೇನು ವದ್ಯೆಲ್ಲ ಸುಮ್ಮನಿರಪ್ಪ ಚಿಕ್ಕಪ್ಪ ವದ್ಯೆಲ್ಲ ಸುಮ್ಮನಿರಮ್ಮ. ನಡಿ ಪಚ್ಚೆ ಮಾಡಿ ನಿನ್ಗಿನ್ನ ನಾನು ಇದ್ದಾಗಿಲ್ಲ ಅದಕ್ಕೆ ಹೇಳೋದು. ನಾನು ಸ್ವಲ್ಪ ಹೊತ್ತು ಮನೆಗೆ ಬೇಕಾಗಿತ್ತು ಅದೇ ಎದ್ದವಳೆ. ನಡಿಲ್ಲ ನಿಮ್ಮಮ್ಮ ಇಂತ ಕರ್ಕೊಂಡೋಗಿ ನಡಿ ಸಿಸ್ವರ್ತ ಕರ್ಕೊಂಡೋಗಿ ಬಿಟ್ಟು ಬತ್ನತ್ತ ಹುಡುಗರ್ತಾಗ ಆಡ್ತಾಳೆ. ನಡಿ ಹೋಗೋಣ. ನೋಡಿ ಎಷ್ಟು ಬುದ್ಧಿ ಈ ವಯಸ್ಸಿಗೆ ಒಬ್ಬೊಬ್ಬರ ಅಪ್ಪಗಿನ್ನ ಅಮ್ಮಗಿನ್ನ ಜಾಸ್ತಿ ಬುದ್ಧಿ. ಅಜ್ಜಿಗಿನ್ನ ಎಲ್ಲರಿಗಿನ್ನ ಲಸ್ಮಜ್ಜಿಗಿನ್ನ 2ರಷ್ಟು ಬುದ್ಧಿ ಐತಿ. ಬೋಲು ಒಳ್ಳೆಳಲ್ಲ ಇವಳು. ಸುಗುಣ ಇವಳು ನನ್ನಂಗೆ ಕಣೆ ಲಸ್ಮಕ್ ನಂಗೇನಲ್ಲ ಇವಳು ನನ್ನ ಥರನೇ ನನ್ನ ಮೊಮ್ಮಗಳು. ಎಲ್ಲರನ್ನು ಮಾತಾಡ್ಸೋದ್ರಾಗಲಿ ಎಲ್ಲದ್ರಾಗೂ ನಮ್ಮಂಗೆ ಹೇಳತ್ತೆ. ನೀನು ಯಾರಿಗಾನ ಕೊಡ್ತೀಯ ಈಗ್ತೀಯ ಯಾತನ ಕೈಯಾಗಳು ಕಳ್ಕೊಂತೀಯ. ನೋಡು ಟಮಾಟೆ ಹಣ್ಣು ತಗೊಂಡೋಗ್ತಾ ಇರೋದಕ್ಕೇನೆ ನನ್ನ ಹಣ್ಣು ಅಂತ ಅಳ್ತಾ ಇರೋದನ್ನ ಅಬ್ಬಬ್ಬಬ್ಬ ಅಜ್ಜಿ ಅಂತಳು ಅವ್ರು ಲಸ್ಮಜ್ಜಿ ಹಿಂಗೇನೆ ಯಾರಿಗೂ ಕೊಡಲ್ಲ ಈ ಕಾಲ ಯಾತು ಇಸಿಕ್ ಬರಲ್ಲ. ಅವ್ರ ಅಮ್ಮನೂ ಹಂಗೆ ಯಾರಿಗಾನ ಯಾತನ ಕೊಡುತ್ತೆ ಯಾರಿಗೂ ಯಾತ ಕೊಡಲ್ಲ. ನೀನು ಇನ್ನು ಯಾರಿಗಾನ ಕೊಡ್ತೀಯ ಇಕ್ಕೆ ಯಾತನ ಕೇಳ್ದಾಗ ಇಲ್ಲ ಅಂಬಲ್ಲ ಕೊಡ್ತೀಯ. ಇವಳು ಅವ್ರು ಹಂಗೆ ಬುದ್ಧಿಯಾಗಲ್ಲನ ನೋಡಕ್ಕೆ ಮಾತ್ರ ನಿನ್ನಂಗೆ ಹೇಳ್ಕೊಳತ್ತೆ ಹೇಳು. ಬಿಡತ್ತ ತಾಂಡು ಹೋಗು ಸಾರು ಮಾಡಕ್ಕೆ ಬರ್ಮ ಬಾ ಜಿಜಿ ಕುಡ್ದು ಚಿಚರ್ ತಕೋಗನ್ ಬಾ. ಏಯ್ ಸುಮ್ಮನೆ ಹೋಗು. ನನ್ನ ಹಣ್ಣು ಅಂತೆ ಸಾರು ಮಾಡ್ಬೇಕು ಹೋಗಿ ಸುಮ್ಮನೆ. ಅಮ್ಮ ಬಲ್ಲಿ ಅಮ್ಮ ಬಂದಾಗ ಹೇಳ್ತೀಯ ಹೇಳು ಮಂತೆ ಸುಮ್ಕಿರಮ್ಮ. ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮೊಮ್ಮಗಳು ಅವ್ರು ಚಿಕ್ಕಮ್ಮ ಅಂದೇಳಿ ಟಮಾಟೆ ಹಣ್ಣು ತಗೊಳೋದಕ್ಕೆ ನಮ್ಮ ಅವ್ವನು ಯಾಕೆ ತಗೊಂಡೋಗ್ತೀಯ ಅಂತಾಳೆ. ಆಲೆ ಎಂತ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ಲೇ ನನ್ನ ಮೊಮ್ಮಗಳಿಗೆ ಅಲ್ಲನ ತಗೊಂಡೋಗ್ಬಿಡು ಅಂತಾಳೆ. ನೋಡ್ರಿ ಹೆಂಗಿದ್ದಾಳು ಕಳ್ಳಿ ಆಲೆ ಎಲ್ಲ ಗೊತ್ತಾಗುತ್ತೆ. ಅವ್ರು ಬೇರೆ ಮಾಡ್ತಾರೆ ಅವರು ಅಲ್ಲೇ ಇದ್ದಾವೆ ಅಮ್ಮ ತಗೊಂಡೋಗಿ ಬಂದವ್ರೆ ಅಂತ ಗೊತ್ತಾಗುತ್ತೆ. ಅತ್ತೆ ಮತ್ತು ಹುಡುಗರಿಗೆಲ್ಲ ಗೊತ್ತಾಗುತ್ತೆ ಎಂಬುದು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.